ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಒಂದ ಎರಡ ಪ್ರತಿ ತಿಂಗಳು ಒಂದೊಂದು ಕರ್ಮಕಾಂಡ ಬಯಲಾಗ್ತಾನೆ ಇರುತ್ತೆ. ಈಗ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪುಂಡಾಟ ಅನ್ನೋ ವರದಿ ಆಗ್ತಾ ಇದೆ. ಜೈಲು ಹಕ್ಕಿಗಳ ದರ್ಬಾರಿಗೆ ಬ್ರೇಕ್ ಹಾಕೋ ಯಾವ ಅಧಿಕಾರಿಗಳು ಅಲ್ಲಿಲ್ವಾ? ಪರಪ್ಪನ ಅಗ್ರಹಾರ ಕೈದಿಗಳ ತಪ್ಪು ಪುರಾಣಕ್ಕೆ ಪಶ್ಚಾತ್ತಾಪ ಕೇಂದ್ರ ಆಗಬೇಕು, ಆದರೆ ಅವರ ದರ್ಬಾರಿಗೆ ಹೊಂದಿಕೊಳ್ಳುವ ತಾಣ ಆಗಿ ಬದಲಾಗಿದೆಯಾ? ಕೈದಿಗಳ ಪುಂಡಾಟಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ವ ಪರಪ್ಪನ ಅಗ್ರಹಾರದಲ್ಲಿ? ಇತ್ತೀಚೆಗಷ್ಟೇ ಕೈದಿಗಳ ವಿಡಿಯೋಗಳು ವೈರಲ್ ಆಗಿದ್ದವು. ಕಠಿಣ ಕ್ರಮದ ನಂತರವೂ ಅದೇ ಪರಿಸ್ಥಿತಿ ಪರಪ್ಪನ ಅಗ್ರಹಾರದಲ್ಲಿದೆ. ಜನವರಿ 7ನೇ ತಾರೀಕು ಸಹಾಯಕ ಜೈಲರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜೈಲರ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿರೋದು ಯಾವುದೋ ಒಂದು ಅನಾಥಾಶ್ರಮದಲ್ಲ, ಬದಲಾಗಿ ಜೈಲಿನಲ್ಲಿ. ಈ ತರಹದ ಕಠಿಣ ಕ್ರಮ ಇದ್ದರೂ ಕೂಡ ಜೈಲಿನಲ್ಲಿ ಕೈದಿಗಳು ಪುಂಡಾಟ ಆಡ್ತಿರೋದು ಯಾಕೆ? ಹಾಗಾದರೆ ಆ ಕೈದಿಗಳಿಗೆ ಭಯ ಹುಟ್ಟುತ್ತಿಲ್ವಾ? ಜೈಲಿಗೆ ಬರೋದು ಮಾಡಿರುವ ತಪ್ಪನ್ನು ಪರಿಹರಿಸಿಕೊಳ್ಳೋದಕ್ಕೆ. ಅಯ್ಯೋ ದೇವರೇ, ಸಮಾಜದಲ್ಲಿ ನಾವು ಚೆನ್ನಾಗಿ ಬಾಳಬೇಕು, ಇಲ್ಲದಿದ್ದರೆ ಈ ತರಹದ ಶಿಕ್ಷೆ ನಮಗೆ ಸಿಗುತ್ತೆ ಅಂತ ಕೈದಿಗಳ ಭಾವನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಜೈಲು ಶಿಕ್ಷೆ ಇರೋದು. ಆದರೆ ಜೈಲುಗಳು ಈ ತರಹದ 5 ಸ್ಟಾರ್ ಹೋಟೆಲ್ಗಳಾಗಿ ಮಾರ್ಪಡ್ತಾ ಇದೆ. ಅದು ಯಾಕೆ ಅನ್ನೋದೇ ಅರ್ಥ ಆಗದೆ ಪರಪ್ಪನ ಅಗ್ರಹಾರ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಹಾಗಾದರೆ ಜೈಲಿನಲ್ಲಿ ಕೈದಿಗಳು ಅಧಿಕಾರಿಯ ಮೇಲೆ ದಾಳಿಯನ್ನು ಮಾಡಿದಾರಂತೆ. ಯಾವ ಕಾರಣಕ್ಕೋಸ್ಕರ? ಜನವರಿ 7ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪುಂಡಾಟ ಮುಂದುವರೆದಿದೆ. ಜನವರಿ 7ರಂದು ಸಹಾಯಕ ಜೈಲರ್ ಮೇಲೆ ಕೈದಿಗಳಿಬ್ಬರು ಹಲ್ಲೆ ನಡೆಸಿದ್ದಾರೆ. ಈ ಹಿಂದೆ ಕುಡಿತ, ಡ್ಯಾನ್ಸು, ಮೊಬೈಲ್ ಬಳಕೆ ಸೇರಿದಂತೆ ಹಲವು ಅಕ್ರಮಗಳು ಬೆಳಕಿಗೆ ಬಂದಿದ್ದವು. ಡಿಜಿಪಿ ಅಲೋಕ್ ಕುಮಾರ್ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದ ನಂತರವೂ ಈ ಘಟನೆ ನಡೆದಿದ್ದು ಜೈಲಿನ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪುಂಡಾಟ ಮುಂದುವರೆದಿದೆ. ಅಧಿಕಾರಿಯೊಬ್ಬರ ಮೇಲೆ ದಾಳಿ ಮಾಡಿದ್ದಾರೆ, ಸಹಾಯಕ ಜೈಲರ್ ಮೇಲೆ. 3 ಗಂಟೆ ಸುಮಾರು ಅವತ್ತಿನ ದಿನ ಜನವರಿ 7ನೇ ತಾರೀಕು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಹಾಯಕ ಜೈಲರ್ ಮೇಲೆ ಸಜಾಬಂದಿಗಳು ಹಲ್ಲೆ ನಡೆಸಿದ ಘಟನೆ ನಡೆದಿದ್ದು ಅದು ತಡವಾಗಿ ಬೆಳಕಿಗೆ ಬಂದಿದೆಯಂತೆ. CCTV ಆಮೇಲೆ ನೋಡಿದ್ರು ಏನು. ಕೈದಿಗಳಾದ ಆನಂದ್ ಮತ್ತು ಅಬ್ದುಲ್ ಘನಿ ಅನಾವಶ್ಯಕವಾಗಿ ಸಜಾಬಂದಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ದು, ಈ ವೇಳೆ ಅವರನ್ನು ತಡೆಯೋದಕ್ಕೆ ಮುಂದಾದ ಅಸಿಸ್ಟೆಂಟ್ ಜೈಲರ್ ಹಾಗೂ ಜೈಲು ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ದಾರೆ. ಘಟನೆ ನಡೆದ ನಂತರ ಕರ್ತವ್ಯ ನಿರ್ವಹಣೆಗೆ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಪ್ರಭಾರ ಅಧೀಕ್ಷಕರು ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲಿ ಕೈದಿಗಳು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡುವುದಕ್ಕಾಗಿ ಜೈಲು ಸೇರಿರುವ ಭಾವನೆ ಅವರಲ್ಲಿಲ್ಲ. ಏನೋ ಪಂಚತಾರ ಹೋಟ್ಲಿಗೆ ಬಂದಿದ್ದೀವಿ, ತಲೆ ತೆವಲು ಮುಗಿಸೋದಕ್ಕೆ ಹೆಂಡ ಕುಡಿದು ಹೆಂಗೆ ಬೇಕು ಹಂಗೆ ನಡಿಬೋದು ಅನ್ನೋ ತರಹನೇ ಜೈಲಲ್ಲೂ ಕೂಡ ಅವ್ರಿಗೆ ಭಾಸವಾಗ್ತಾ ಇದೆ. ಅವ್ರು ಯಾರಿಗೂ ಭಯ ಹುಟ್ಟುತ್ತಾ ಇಲ್ಲ. ಕಾಮರೋಗಿಗಳಿದ್ದಾರೆ, ಕಳ್ಳತನದ ವ್ಯಾಮೋಹಿಗಳು ಜೈಲಲ್ಲಿದ್ದಾರೆ, ಪೋಕ್ಸೋ ಪ್ರಕರಣದಲ್ಲಿ ಸಜಾಬಂದಿಯಾಗಿರತಕ್ಕಂಥ ಕೈದಿಗಳಿದ್ದಾರೆ. ಇವರುಗಳಿಗೆ ಭಯ ಹುಟ್ಟಬೇಕು ಅಂದರೆ ಬ್ರಿಟಿಷರ ಜೈಲುಗಳಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಸಿಗ್ತಾ ಇತ್ತೋ ಹಂಗೆ ಟ್ರೀಟ್ಮೆಂಟ್ ಸಿಗಬೇಕು. ಸಿಟ್ ಡೌನ್ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿ ಹೋದ್ರೆ ಮತ್ತೆ ಸಂಜೆ ಬಂದು ಸ್ಟ್ಯಾಂಡಪ್ ಅಂತ ಹೇಳ್ತಿದ್ನಂತ. ಆಗ ಬೆಳಗ್ಗೆ ಆತನನ್ನು ಕೂರಿಸಿದ್ರೆ ಸಂಜೆ ಎದಳಿಸ್ತಾ ಇದ್ದಿದ್ದು. ಆತನ ಮಂಡಿ ರಕ್ತ ಸಂಚಾರವೇ ನಿಂತ್ಕತ್ತಿತ್ತಂತೆ ಕೈದಿಗಳದ್ದು. ಅಷ್ಟರ ಮಟ್ಟಿಗಿನ ಕಠಿಣ ಶಿಕ್ಷೆ ಇದ್ದಂತಹ ಬ್ರಿಟಿಷರ ಜೈಲು ಪದ್ಧತಿ ನಮ್ಮ ರಾಜ್ಯದಲ್ಲಿ ಬಂದರೆ ಮಾತ್ರನೇ ಇವರುಗಳು ಸರಿಯಾಗಿ ಬುದ್ಧಿ ಕಲಿಯೋದಕ್ಕೆ ಸಾಧ್ಯ. ಒಂದಕ್ಕೆ ಹೋಗ್ತೀನಿ ಅಂಥೇಳಿ ಬೆಳಿಗ್ಗೆ ಎದ್ರೆ ಸಂಜೆ ಕಳಿಸ್ತಿದ್ರಂತೆ ಬ್ರಿಟಿಷರು. ಸಂಜೆ ಅವನು ಅದು ಬೇರೆ ಥರ ಆಗ್ತಿತ್ತು. ಸೊ ಆ ತರಹದ ಜೈಲು ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಬರಲೇಬೇಕು ಅಂಥೇಳಿ ಒಂದಷ್ಟು ಜನ, ಆದರೆ ಮಾನವ ಹಕ್ಕು ಆಯೋಗ ಅದು ಇದು ಅಂಥೇಳಿ ಸಾಕಷ್ಟು ಅಡೆತಡೆಗಳಿದ್ದಾವೆ. ಕೈದಿಗಳ ಪುಂಡಾಟಕ್ಕೆ ಕಡಿವಾಣ ಹಾಕೋರು ಯಾರು? ಇತ್ತೀಚೆಗಷ್ಟೇ ಕೈದಿಗಳ ವಿಡಿಯೋಗಳು ವೈರಲ್ ಆಗಿದ್ದವು. ಕಠಿಣ ಕ್ರಮದ ನಂತರವೂ ಅದೇ ಪರಿಸ್ಥಿತಿ. ಜನವರಿ 7ನೇ ತಾರೀಕು ಸಹಾಯಕ ಜೈಲರ್ ಮೇಲೆ ಹಲ್ಲೆಯಾಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಜೈಲರ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಕಠಿಣ ಕ್ರಮದ ನಂತರವೂ ಅದೇ ಪರಿಸ್ಥಿತಿ
ಮುಂದುವರೆದರೆ ಮುಂದೇನು ಕತೆ ಹಲ್ಲೆ ನಡೆದ ಘಟನೆ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಜೈಲಾಧಿಕಾರಿಗಳ ಮೇಲೆಯೇ ಹಲ್ಲೆ ಮಾಡಲಾಗುತ್ತೆ ಅನ್ನುವುದಾದರೆ ಜೈಲಿನ ಕತೆ ಗೋವಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.